ಸಂದರ್ಭ ಇದೆಯಲ್ಲ ಅದಕ್ಕೆ ಸರ್ ಏನು ಅವತ್ತು ಸಂದರ್ಭ ಇತ್ತು, ಅವತ್ತು ನಡೀತಾ ಇದೆ ಇದು ಚರ್ಚೆಗಳು. ಹಾಗಾಗಿ ಇದು ಯಾವುದೇ ಗುಂಪಿನ ಪ್ರವಾಸ ಅಲ್ಲ, ಪಕ್ಷದ ಅಥವಾ ಸರ್ಕಾರದಲ್ಲ, ಆ ಗುಂಪು ಈ ಗುಂಪು ಅಂತಲ್ಲ, ವೈಯಕ್ತಿಕವಾಗಿ ಹೋಗಬೇಕು ಅಂತ ತೀರ್ಮಾನ ಆಗಿರೋದ್ರಿಂದ ಹೋಗಿ ಬರ್ತಾ ಇದೆ. ನೀವೆಲ್ಲ ಕೇಳೋದಕ್ಕೆ ನಾನು ಭಯ ಬಿಟ್ಬಿಟ್ಟಿದ್ದೆ, ನಮ್ಮ ದುಡ್ಡಿನಾಗೂ ಹೋಗ್ಬಾರ್ದನಪ್ಪ ಅಂತ ಹೇಳಿ. ಈಗ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಇರೋದ್ರಿಂದ ಅದ ಫಿಕ್ಸ್ ಆಗಿದ್ದಿಲ್ಲ. ಅದು 3 ವಾರ ಆಯ್ತು ಎಲ್ಲಿಗೆ ಹೋಗ್ಬಿಟ್ಟು. ಆಮೇಲೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಂತ ನಾನು ಮುಗಿದ್ದೆ ಆಲ್ರೆಡಿ. ನಾವು ಶಾಸಕರಾಗಿದ್ದಾಗ ಹಲವಾರು ಬಾರಿ ವಿದೇಶ ಪ್ರವಾಸವನ್ನು ಮಾಡಿದ್ದೇವೆ. ನಾನು ವಿದೇಶ ಪ್ರವಾಸಕ್ಕೆ ಹೋಗಿ ಬಂದಂಥ ಅನುಭವಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಹಲವಾರು ಬದಲಾವಣೆಗಳನ್ನು ತರುವಂಥ ಪ್ರಯತ್ನ ಮಾಡಿದ್ದೇನೆ. ಇವತ್ತು ನಮ್ಮ ಶಾಸಕರು ತಮ್ಮ ಸ್ವಂತ ಖರ್ಚಿನಿಂದ ವಿದೇಶ ಪ್ರವಾಸ ಹೋಗಿರ್ತಕ್ಕಂಥದ್ದನ್ನು ತಪ್ಪು ಹುಡುಕ್ತಕ್ಕಂಥದ್ದು, ಅದನ್ನು ಟೀಕೆ ಮಾಡ್ತಕ್ಕಂಥದ್ದು ಬಹುಶಃ ಇವತ್ತು ಅದು ವಿರೋಧ ಪಕ್ಷದವರಿಗೆ ಶೋಭೆ ತರುವಂಥದ್ದಲ್ಲ. ನಾವು ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಬಿಜೆಪಿ ನಾಯಕರು ಕೂಡ ಮಾತನಾಡಿದ್ದಾರೆ. ಯಾರೇನು ಹೇಳಿದ್ದಾರೆ ಕೇಳೋಣ. ನೋಡಪ್ಪ, ಒಂದು ಕಚ್ಚಾಟ ಮಾಡಿ ಆಡಳಿತದ ಪೂರ್ತಿ ಕುಸಿದೋಗಿದೆ, ಸರ್ಕಾರ ನಿರ್ಜೀವವಾಗಿದೆ. ಆ ಒಂದು ನಿರ್ಲಿಪ್ತತೆಯನ್ನು ಮುಚ್ಚೋಳೋದಕ್ಕೋಸ್ಕರವಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಒಂದು ಸತ್ಯ, ಅವ್ರ ಶಾಸಕರು ಸಭಾ ಹೋಗ್ತಾರೆ, ಮತ್ತೊಂದು ಆಗ್ತಾರೆ ಅನ್ನೋದಕ್ಕೆ ಹೆಚ್ಚಾಗಿ ತುಂಬ ಚೆನ್ನಾಗಿ ಮಾಧ್ಯಮನ ಮಾತ್ರ ಐ ಕ್ಲಾಸಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ಇವ್ರಿಗೆಲ್ಲರಿಗೂ ಒಂದೊಂದು ಡಾಕ್ಟರೇಟ್ ಕೊಡಬೇಕು ಅಂತ ಕಾಣಿಸ್ತದೆ. ಈಗಾಗಲೇ ವಿದೇಶ ಪ್ರವಾಸದ ಭಾಗ್ಯವನ್ನ ದಯಪಾಲಿಸಿರುವಂತ ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರನ್ನು ಕೂಡ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಕಳಿಸಿದ್ರೆ ಬಡವರ ಪರಿಸ್ಥಿತಿ ಏನಾಗ್ತದೆ? ಹಾಗಾಗಿ ನಿಮ್ಮ ಸಚಿವರು ನಿಮ್ಮ ಶಾಸಕರು ಹೊರಗೆ ಕಳಿಸುವ ಮುಂಚಿತವಾಗಿ ಇದು ಔಷಧಿ ಇವತ್ತು ಸರಬರಾಜು ಆಗದೇನೆ ಯಾವ ದುಸ್ಥಿತಿಗೆ ರಾಜ್ಯವನ್ನು ತಂದಿಟ್ಟಿದ್ದೀರಿ, ಅದನ್ನ ಸರಿಪಡಿಸತಕ್ಕಂತ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ವಕ್ತಾರರಾಗಿರುವಂತ ನಟರಾಜ್ ಗೌಡ್ರು, ಹಾಗೆ ಬಿಜೆಪಿ ವಕ್ತಾರರಾಗಿರುವಂತ MG ಮಹೇಶ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಟಾರ್ಟ್ ವಿತ್ ನಟರಾಜ್ ಗೌಡ್ರು. ನಟರಾಜ್ ಗೌಡ್ರೆ, ಇಲ್ಲಿ ವಿದೇಶಕ್ಕೆ ಹೋಗ್ಲೇಬಾರ್ದು ಅನ್ನುವಂಥದ್ದಲ್ಲ, ನಮ್ಮ ಪ್ರಶ್ನೆ ಇರುವಂಥದ್ದು, ಚರ್ಚೆ ಆಗ್ತಾ ಇರುವಂಥದ್ದು ಏನಪ್ಪಾ ಅಂದ್ರೆ ಟೈಮಿಂಗ್ಸ್ ಬಗ್ಗೆ. ಸಮಯ, ಸಂದರ್ಭ, ಪರಿಸ್ಥಿತಿ ಈಗ ಸಾಕಷ್ಟು ಚರ್ಚೆಗೀಡಾಗಿದೆ, ಚರ್ಚೆಯನ್ನ ಮಾಡುವಂತೆ ಮಾಡಿದೆ ಅಂತ. ಈಗ ಸರ್ಕಾರ ಬಂದು 2.5 ವರ್ಷ ಆಯ್ತು. ಯಾಕಂದ್ರೆ 2.5 ವರ್ಷದಲ್ಲಿ ಯಾವ ಸಮಯ ಸರಿ ಇತ್ತು ಅಂತ ಹೇಳಿ, ಸೂಕ್ತ ಅಂತ ಹೇಳಿ, ಇನ್ನು ಮುಂದಿನ 2.5 ವರ್ಷ ಸರ್ಕಾರ ಇರುತ್ತೆ, ಯಾವಾಗ ಸೂಕ್ತ ಅಂತ ಹೇಳಿ ನೋಡಿ. ಇದು ಏನಂದ್ರೆ ಯಾವಾಗ್ಲೂ ಒಂದು ಸಮಸ್ಯೆಗಳು, ಚರ್ಚೆಗಳು ಮಾಧ್ಯಮದಲ್ಲಿ ಅಥವಾ ನಮ್ಮ ನಾಯಕರುಗಳಲ್ಲಿ ಅಥವಾ ವಿರೋಧ ಪಕ್ಷದಲ್ಲಿ ಚರ್ಚೆಗಳು ಇದ್ದೇ ಇರ್ತವೆ. ಇದು ಸ್ವಾಭಾವಿಕ. ರಾಜಕಾರಣ, ಸರ್ಕಾರ ಅಂತಿದ್ದಾಗ 139 ಶಾಸಕರಂತಿದ್ದಾಗ ಯಾರು ಮಂತ್ರಿ ಆಗ್ತಾರೆ, ಮಂತ್ರಿ ರೀಶಫಲ್ ಆಗತ್ತಾ, ಎಕ್ಸ್ಪೆನ್ಷನ್ ಆಗತ್ತಾ, ಮುಖ್ಯಮಂತ್ರಿ ಬದಲಾವಣೆ ಆಗತ್ತಾ, ಅಧ್ಯಕ್ಷರು ಬದಲಾವಣೆ ಆಗುತ್ತೆ, ಈ ತರ ಚರ್ಚೆಗಳು ಬರ್ತಾನೆ ಇರ್ತದೆ. ವಿರೋಧ ಪಕ್ಷದ ನಾಯಕನ ಕಿತ್ತಾಕ್ತಾರಂತೆ, ರಾಜ್ಯಾಧ್ಯಕ್ಷನ ಕಿತ್ತಾಕ್ತಾರಂತೆ ಬಿಜೆಪಿನಲ್ಲಿ, ಇವೆಲ್ಲ ಚರ್ಚೆಗಳು ಆಗ್ತಾನೆ ಇರ್ತವೆ. ಹಂಗಂತ ಹೇಳಿ ಶಾಸಕರು 2.5 ವರ್ಷಗಳಿಂದ ವಿದೇಶ ಪ್ರವಾಸ ಮಾಡಿಲ್ಲ, ಒಂದು ಸಾಂಸ್ಕೃತಿಕ ಪ್ರವಾಸ ಮಾಡಿಲ್ಲ, ಒಂದು ವೈದ್ಯಕೀಯ ಪ್ರವಾಸ ಮಾಡಿಲ್ಲ, ಇಲ್ಲ ಒಂದು ಶೈಕ್ಷಣಿಕ ಪ್ರವಾಸ ಮಾಡಿಲ್ಲ. ಹೋಗಿ ಬರ್ಲಿ, ಅವರೆಲ್ಲ ತಮ್ಮ ತಮ್ಮ ಖರ್ಚಿನಲ್ಲಿ ತಾವು ಹೋಗ್ಬೇಕು ಅಂತ ಏನೋ ಒಂದು ಸುಮಾರು 4-5 ತಿಂಗಳಿಂದ ಚರ್ಚೆ ಮಾಡ್ತಾನೆ ಇದ್ರಂತೆ. ಸೊ ಇವಾಗ ಸುಮಾರು 45 ಜನ ಶಾಸಕರು, 6 ಜನ ಮಂತ್ರಿಗಳು ಹೋಗ್ತಾರೆ ಅಂತ ನಮ್ಗೊಂದು ಮಾಹಿತಿ ಇತ್ತು. ಅದು ಕೊನೆಗೆ ಎಷ್ಟು ಜನ ಹೋಗ್ತಾ ಇದಾರೆ ಅಂತ ಗೊತ್ತಿಲ್ಲ, ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾ ಇದಾರಂತೆ. ಹೋಗ್ ಬರ್ಲಿ, ಬಡ್ಜೆಟ್ ಮುಂಚೆ ಬರ್ಲಿ, ಏನಾದ್ರು ಕಲ್ತ್ಕೊಂಡ್ ಬಂದಿದ್ದೇನೆ ಅವ್ರ ಕ್ಷೇತ್ರಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಡ್ಲಿ, ಬೇರೆಯವ್ರಿಗೂ ಕೂಡ ಅದನ್ನ ಮಾಹಿತಿಯನ್ನ ಕೊಡ್ಲಿ. ಸೊ ಹಂಗಾಗಿ ಇದ್ರೊಳಗೆ ಯಾವ ರೀತಿಯ ನೋಡಿ, ಎಲ್ಲಾ ಸಮಯದಲ್ಲೂ ಚರ್ಚೆಗಳು, ಸಮಸ್ಯೆಗಳು ಇದ್ದೇ ಇರ್ತವೆ. ಹಂಗಂತ ಹೇಳಿ ನಿರಂತರವಾಗಿ ನೀರು ನಿಂತ ನೀರಾಗಬಾರದು. ಹೋಗ್ ಬರ್ಲಿ, ಅದೊಂದು ಮಾತ್ರ ನಾನು ಹೇಳ್ಬಲ್ಲೆ. ಇದನ್ನ ಯಾರಿಗೂ ತೊಂದರೆ ಇಲ್ಲ. ಆಮೇಲೆ ಇದಕ್ಕೆ ಬಿಜೆಪಿ ಅವ್ರು ಏನಾದ್ರು ಕೌಂಟರ್ ಕೊಡ್ಲಿ, ಯಾಕಂದ್ರೆ ಅವ್ರಿಗೆ ಏನು ಮಾಡಕ್ ಬೇರೆ ಕೆಲಸ ಇಲ್ಲ. ಅವರು ಆಡಳಿತ ಪಕ್ಷದಲ್ಲಿದ್ದಾಗಲೂ ಚೆನ್ನಾಗಿ ಕೆಲಸ ಮಾಡಿಲ್ಲ, ವಿರೋಧ ಪಕ್ಷದಲ್ಲಿದ್ದಾಗಲೂ ಕೆಲಸ ಚೆನ್ನಾಗಿ ಮಾಡೋದಿಲ್ಲ. ಅವ್ರ ಬಗ್ಗೆ ಜನಗಳಿಗೆ ತಾತ್ಸಾರ ಇದೆ. ವಿರೋಧ ಪಕ್ಷದ ನಾಯಕ ಜವಾಬ್ದಾರಿಯಿಂದ ಏನಾದ್ರು ಒಂದು ಪ್ರಶ್ನೆ ಮಾಡೋದನ್ನ, ಒಂದು ವಿಷಯಗಳನ್ನ ತೆಗೆದಿರೋದನ್ನ ಸದನದಲ್ಲಿ ನೋಡಿದಿರ ತಾವು? ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಸದನದಲ್ಲಿ ಏನಾದ್ರು ಜವಾಬ್ದಾರಿಯುತವಾಗಿ ಬಿಹೇವ್ ಮಾಡಿ ಆರ್ಥಿಕತೆ ಬಗ್ಗೆ, ಸಾಮಾಜಿಕ ಅಭಿವೃದ್ಧಿಯ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ದಾರೆ, ಯಾವ್ದಾದ್ರು ನೋಡಿದಿರಾ ನೀವು? ಇಲ್ಲ. ಅಂಕಿಅಂಶದ ಪ್ರಕಾರ ಏನೋ ಚರ್ಚೆ ಮಾಡಿದಾರ, ನೋಡಿದಿರಾ? ಇಲ್ಲ. ಅವರೆಲ್ಲ ಬರೀ ಕಮ್ಯುನಲ್ ಆಂಗಲ್ ಅಲ್ಲಿ ಚುನಾವಣೆ ಗೆದ್ದು ಬರ್ತಾರೆ. ಇಲ್ಲಿ ಒಳ್ಳೆ ಸರ್ಕಾರ, ಗ್ಯಾರಂಟಿ ಸರ್ಕಾರ, ಇಡೀ ದೇಶಕ್ಕೆ ಮಾದರಿಯಾದಂತಹ ಸರ್ಕಾರನ್ನ ಕೂಡ ಟೀಕೆ ಮಾಡ್ಲಿಕ್ಕೆ ಅವ್ರು ಯಾವತ್ತೂ ಹಿಂದೇಟ್ ಹಾಕೋದಿಲ್ಲ. ಹಾಗಾಗಿ ನಮಗೆ ಅವರ ಟೀಕೆಗಳಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡದಲೇ ಇರೋದು ಕೂಡ ನಾವು ಅದು ಒಂದು ಶೋಭೆ ಅಂತ ಅನ್ಸುತ್ತೆ. ಓಕೆ, ಮಹೇಶ್ ಅವರೇ ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ ನಟರಾಜ್ ಗೌಡ್ರ ಮಾತನ್ನ. ಮಾಡಕ್ ಕೆಲಸ ಇಲ್ಲ, ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ವಾಸ್ತವವಾಗಿ ಏನ್ ಚರ್ಚೆ ಮಾಡ್ಬೇಕಾಯ್ತು ಅದನ್ನ ಮಾಡ್ತಾ ಇಲ್ಲ. ಎಲ್ಲದಕ್ಕೂ ಒಂದು ಬಣ ರಾಜಕೀಯದ ಸ್ವರೂಪವನ್ನ ಕೊಟ್ಬಿಡುವಂಥದ್ದು, ಏನೋ ಒಂದು ಆಗ್ತಾ ಇದೆ ಅಂತ ಹೇಳೋದು ಅಂತ. ನೋಡಿ ಪೃಥ್ವಿರಾಜ್, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಈ ಕಳೆದ 2.5 ವರ್ಷಗಳಲ್ಲಿ ಕಾಂಗ್ರೆಸ್ ಹೇಗೆ ಆಡಳಿತ ಮಾಡಿದೆ ಅಂತೇಳಿ.
ಜನಾದೇಶ ಕೊಟ್ರು. ಆದ್ರೆ ಜನಾದೇಶ ಕೊಟ್ಟ ನಂತರ ಇವರ ಒಳಗಡೆ ಇರ್ತಕ್ಕಂತ ಆಂತರಿಕವಾಗಿ ಬಣ ರಾಜಕೀಯ, ಒಂದ್ ಕಡೆ ಗ್ಯಾರಂಟಿ ಸಾಲ ಮಾಡಿ ರಾಜ್ಯವನ್ನ ಸಾಲಗ್ರಸ್ತನಾಗಿ ಮಾಡಿದ್ರು, ಒಂದ್ ಕಡೆ ದಲಿತರ ಹಣವನ್ನ ತೆಗೆದುಕೊಂಡು ಮುಸಲ್ಮಾನರು ಕೊಡೋ ಕೆಲಸ ಮಾಡಿದ್ರು, ಒಂದ್ ಕಡೆ DK ಶಿವಕುಮಾರ್ ಸಿದ್ದರಾಮಯ್ಯನವ್ರ ಬಣ ಅಂತೇಳಿ ಎರಡು ಬಣ ಮಾಡ್ಕೊಂಡ್ಬಿಟ್ಟು ಕಳೆದ 2.5 ವರ್ಷಗಳಲ್ಲಿ ನಾನ್ ಮೇಲೂ ಇವನ್ ಮೇಲೂ ಅಂತೇಳಿ ಇಬ್ಬರ ಜಂಗಿ ಕುಸ್ತಿ ಮಧ್ಯದಲ್ಲಿ ರಾಜ್ಯ ಇವತ್ತು ಬಸೆ ಬೆಳೆದು ಬಿಡ್ತಿರ್ತಕ್ಕಂಥದ್ದು. ಯಾವ ಪುರುಷಾರ್ಥಕ್ಕೆ ಇವರು ವಿದೇಶ ಯಾತ್ರೆ ಮಾಡ್ತಿದ್ದಾರೆ? ಓಕೆ, ಈ ವಿದೇಶ ಯಾತ್ರೆ ಮಾಡಿ ಬಂದು ಏನನ್ನ ನಮ್ಮ ರಾಜ್ಯಕ್ಕೆ ಕೊಡೋರಿದ್ದಾರೆ ಇವರು? ನನಗೆ ನೀವು ತಿಳಿದಂಗೆ ನಾನೊಬ್ಬ ರಾಜಕೀಯ ವಿದ್ಯಾರ್ಥಿಯಾಗಿ ವಿದೇಶಕ್ಕೆ ಹೋಗಿ ನಮ್ಮ ರಾಜ್ಯವನ್ನ ಉದ್ಧಾರ ಮಾಡಿರುವಂತದ್ದು, ತಾವು ಕೂಡ ಮಾಧ್ಯಮದ ಇದ್ದೀರಿ, ಪತ್ರಕರ್ತರಿದ್ದೀರಿ, ಯಾವ್ದಾದ್ರು ಒಂದೇ ಒಂದು ನಾವು ಈ ಬೇರೆ ದೇಶಕ್ಕೆ ಹೋಗಿ ಕಲ್ತು ಬಂದು ನಮ್ಮ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಅಂತ ಒಂದ್ ತೋರ್ಸಿ. ಇವ್ರು ಮಾಡಿದಾರೆ, ಇವ್ರದೊಬ್ಬ ಶಾಸಕರು ಮಾಡಿದ್ದಾರೆ, ವಿದೇಶಕ್ಕೆ ಹೋಗಿ ಕ್ಯಾಸಿನೋವನ್ನ ತೆಗ್ದಿದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ. ಅಂದ್ರೆ ಕಾಂಗ್ರೆಸ್ಸಿಗರೆಲ್ಲ ಹೋಗೋದು ಒಟ್ನಲ್ಲಿ ಏನೋ ಅಧ್ಯಯನಕ್ಕೆ ಅಂತ ಹೋಗೋದು, ಆದ್ರೆ ಮಜಾ ಮಾಡ್ಕೊಂಡ್ ಬರಕ್ಕೆ ಹೋಗೋದು ಅಂತ ಅಲ್ಲ. ಯಾವ ಪಕ್ಷದ ಶಾಸಕರಾದ್ರೂ ಆಗ್ಲಿ ಹೋಗುವಂತ ಮಜಾ ಮಾಡಕ್ಕೆ ಹೆಸರು ಮಾತ್ರ ಅಧ್ಯಯನ ಅಂತನ? ಇನ್ನೆಷ್ಟು ಭ್ರಷ್ಟಾಚಾರ ಹೇಗ್ ಮಾಡ್ಬೇಕು ಅಂತ ಇರಬೇಕು, ಇಲ್ಲ ಇನ್ನೆಷ್ಟು ಕಮಿಷನ್ ದಂಧೆ ಹೇಗ್ ಮಾಡ್ಬೇಕು ಅಂತ ಅಲ್ಲಿ ತರಬೇತಿ ಕೊಡಕ್ಕೆ ಅಲ್ಲಿ ಏನೋ ಟ್ರೈನಿಂಗ್ ಕೊಡ್ಬೋದೇನೋ ಆಸ್ಟ್ರೇಲಿಯಾದಲ್ಲ ನ್ಯೂಜಿಲೆಂಡ್ ಅಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿಗರು ಒಂದು ನೈತಿಕತೆ ಅಂತ ಇರುವಂತದ್ದು ಬದುಕಿನಲ್ಲಿ ಬಹಳ ಇಂಪಾರ್ಟೆಂಟ್ ನೋಡಿ. ಆಸ್ ಎ ಶಾಸಕರಾಗೋದು ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯನ ಏನೋ ಒಬ್ಬ ಶಾಸಕನಾಗ್ತಾನೆ, ಆತನಿಗೆ ಪಾಪ ಆ ಒಂದು ಮತಕ್ಷೇತ್ರದ ಜನಾದೇಶ ಮಾಡ್ತಾರೆ, ಅವ್ರಿಗೆ ಅವಮಾನ ಮಾಡೋದಲ್ವಾ ಇದು? ಅವ್ರ ಜನಾದೇಶಕ್ಕೆ ಇವರು ಬಣ ರಾಜಕೀಯ ಮಾಡಿ ಅವರು ಪ್ರಶ್ನೆ ಮಾಡ್ತಿರೋದು ಇಷ್ಟೇ ಸರ್. ಅವ್ರವ್ರ ದುಡ್ಡಲ್ಲಿ ಹೋಗ್ತಾ ಇದಾರೆ, ಏನ್ ಪ್ರಾಬ್ಲಮ್ ಅಂತ ಕೇಳ್ತಾ ಇದಾರೆ ಅವರು. ಅವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದಾರೆ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಅಂತದ್ ಏನ್ ಬದಲಾವಣೆ ಆಗ್ತಾ ಇದೆ ಅಂತ ಅವ್ರ ಪ್ರಶ್ನೆ ಇರೋದು. ಒಂದ್ ನಿಮಿಷ, ಪುಟ್ಟರಂಗ ಶೆಟ್ಟಿ ಅವರು ಇದನ್ನ ಬಹಳ ಸ್ಪಷ್ಟ ಮಾಡಿದ್ರು. ಇದನ್ನ ಯಾಕೆ ಕಳಿಸ್ತಾ ಇದಾರೆ ಅಂತಂದ್ರೆ ವೆಂಕಟೇಶ್ ಅವ್ರು ಕಳಿಸ್ತಿದ್ದಾರೆ ಪಶುಸಂಗೋಪನಾ ಇಲಾಖೆ ಅಂತ. ಆಮೇಲಿಂದ ನೀವೆಲ್ಲರೂ ಮಾಧ್ಯಮದವರು ಜನ ಎಲ್ಲ ಆಕ್ರೋಶ ವ್ಯಕ್ತ ಮಾಡಿದ್ಮೇಲೆ CM ನವ್ರು ಏನಂದ್ರು, ಮುಖ್ಯಮಂತ್ರಿಗಳು ಇದು ಅವರವರ ಖರ್ಚಿನಲ್ಲಿ ಹೋಗ್ತಿದ್ದಾರೆ ಅಂತೇಳಿ. ಅವರವರ ಖರ್ಚಿನಲ್ಲಿ ಹೋಗೋದಾಗಿದ್ರೆ ಇದು ಚರ್ಚೆ ಆಗೋದಿಲ್ಲ. ಪ್ರತಿನಿತ್ಯ ಯಾರು MLAಗಳು ಬೇರೆ ಬೇರೆಯವರು ಬೇರೆ ಬೇರೆ ವಿದೇಶಕ್ಕೆ ಹೋಗ್ತಾರೆ. ಹೈಯರ್ ಸ್ಟಡೀಸ್ಗೆ ಮಲೇಷಿಯಾ, ಹಾಂಗ್ಕಾಂಗ್ ಎಲ್ಲ ಹೋಗ್ಬಿಟ್ಟು ಹೈಯರ್ ಸ್ಟಡೀಸ್ ಮಾಡ್ತಾರೆ ಇವ್ರು ಕಾಂಗ್ರೆಸ್ನೇ ಅವರು. ಅವ್ರು ವಿದೇಶಿ ಸಿಗೋದೇ ಹಾಂಗ್ಕಾಂಗ್ ನಲ್ಲೇ ಹೈಯರ್ ಸ್ಟಡೀಸ್, ಬೇರೆ ದೇಶದಲ್ಲಿ ಸಿಗೋದಿಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನ್ ಬಣ ರಾಜಕೀಯದ ಒಂದು ತಿರುವು ಏನ್ ಚರ್ಚೆ ನಡೀತಿದೆ. ಬಡ್ಜೆಟ್ ಆದ ನಂತರ ಸಿದ್ದರಾಮಯ್ಯನವರ ಸ್ಥಾನವನ್ನ ತೆಗೆದು DK ಶಿವಕುಮಾರ್ ಕೊಡ್ತಾರೆ ಅಂತ. DK ಶಿವಕುಮಾರ್ ಈ ತರದ ಅನೇಕ ಬಾರಿ ಹೊರಟಿದ್ರು. ಸತೀಶ್ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲಿ ಹಿಂದೊಮ್ಮೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವರು ತಮ್ಮ ಹೈಕಮಾಂಡ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಅವ್ರು ಹೋಗದೇ ಇರೋ ತರ ಮಾಡಿದ್ರು. ಈಗ ಏನ್ ಮಾಡಿದಾರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಹೆಂಗಾರು ಅಧಿಕಾರ ಹಸ್ತಾಂತರ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಬೆಂಬಲಿಗರನ್ನ ಬೇರೆ ರೂಪದಲ್ಲಿ ವಿದೇಶ ಕಳಿಸಿ ಅವರನ್ನ ತೃಪ್ತಿಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಟರಾಜ್ ಗೌಡ್ರೆ, ಮಹೇಶ್ ಅವರ ಇದುವರೆಗಿನ ಹೇಳಿಕೆ ಸಾರಾಂಶ ಇಷ್ಟೇ, ಬಣ ರಾಜಕೀಯದ ಮತ್ತೊಂದು ಸ್ವರೂಪ ಅಷ್ಟೇ ಇವ್ರದು ಅಂತ. ಏನು ಅಧ್ಯಯನ ಮಾಡ್ಕೊಂಬಂದು ಏನು ಮಾಡಿದ್ದಾರೆ, ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡಿ ಅಂತಾನು ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈ ಒಂದು ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗೊಂದಲ ಇರುವಂತದ್ದು ಸರ್ಕಾರದ ಕಡೆಯಿಂದನ ಅಥವಾ ವೈಯಕ್ತಿಕವಾಗಿ ಹೋಗ್ತಾ ಇದ್ದಾರಾ ಅಂತ. ಯಾಕೆಂದ್ರೆ ಪುಟ್ಟರಂಗ ಶೆಟ್ಟರ್ ಅವರ ಒಂದು ಸ್ಟೇಟ್ಮೆಂಟೇ ಆಗಿರ್ಬೋದು, ವೆಂಕಟೇಶ್ ಅವರ ಸ್ಟೇಟ್ಮೆಂಟೇ ಆಗಿರ್ಬೋದು, ಬೇರೆ ಬೇರೆ ತರ ತಾಳೆ ಆಗ್ತಾ ಇದೆ. ಈಗ ಪೃಥ್ವಿಯವರೇ ಪೃಥ್ವಿಯವರೇ ಏನಂದ್ರೆ ವೆಂಕಟೇಶ್ ಅವರ ಸ್ಟೇಟ್ಮೆಂಟ್ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲಾ ಶಾಸಕರು ಚರ್ಚೆ ಮಾಡಿದಂದ್ರೆ ಯಾವುದೇ ಮಂತ್ರಿ ಅಥವಾ ಇಲಾಖೆಯಿಂದ ಸ್ಪಾನ್ಸರ್ ಮಾಡಿ ಹೋಗೋದಲ್ಲ, ನಾವೆಲ್ಲ ವೈಯಕ್ತಿಕವಾಗಿ ಹೋಗ್ತೀವಿ ಅಂತ ಹೇಳಿದ್ರು. ಆದ್ರೆ ಯಾರಾದ್ರೂ ಅದನ್ನ ಸ್ಪಾನ್ಸರ್ ಮಾಡಿ, ಯಾವ್ದಾದ್ರು ಇಲಾಖೆ ಸ್ಪಾನ್ಸರ್ ಮಾಡಿ ನಿಜವಾಗ್ಲೂ ಸರ್ಕಾರ ಆರ್ಗನೈಸ್ ಮಾಡಿ ಕಳ್ಸಿದ್ರು ಅದ್ರಗೇನ್ ತಪ್ಪಿರ್ಲಿಲ್ಲ. ಬಟ್ ಸರ್ಕಾರ ಆರ್ಗನೈಸ್ ಮಾಡ್ತಾ ಇಲ್ಲ, ಇಲಾಖೆ ಅವರು ಸ್ಪಾನ್ಸರ್ ಮಾಡ್ತಾ ಇಲ್ಲ, ಎಲ್ಲರೂ ಇಂಡಿವಿಜುವಲ್ ಆಗಿ ಹೋಗ್ತಾ ಇದ್ದಾರೆ. ಇಂಡಿವಿಜುವಲ್ ಆಗಿ ಹೋಗ್ತಾ ಇರೋದು ಸ್ವಾಗತ ಮಾಡುವಂತದ್ದು ಒಳ್ಳೆಯ ಬೆಳವಣಿಗೆ. ನಟರಾಜ್ ಗೌಡ್ರೆ, ಅಕಸ್ಮಾತ್ ಸರ್ಕಾರನೇ ಆರ್ಗನೈಸ್ ಮಾಡಿ ಹೋಗ್ತಾ ಇದ್ರೆ ತಪ್ಪಿರ್ಲಿಲ್ಲ, ಹೌದು. ಆದ್ರೆ ಒಂದು ಬಣದ ಶಾಸಕರು ಅಂದ್ರೆ ಒಂದು ಪಕ್ಷದ ಶಾಸಕರನ್ನು ಮಾತ್ರ ಕಳಿಸಿ ಅಧ್ಯಯನ ಅಂತ ಹೇಳಿದ್ರೆ ಅದೆಷ್ಟು ಮಟ್ಟಿಗೆ ಸರಿ ಅಂತ? ಅಂದ್ರೆ ನಿಮ್ಗೆ ಹೇಳಕ್ ಬಂದೆ. ನಾನು ಸರ್ಕಾರ ಸ್ಪಾನ್ಸರ್ ಮಾಡಿದಾಗ ಅಧಿಕಾರಿಗಳು, ವಿರೋಧ ಪಕ್ಷದವರು ಎಲ್ಲಾ ಶಾಸಕರನ್ನು ತೆಗೆದುಕೊಂಡು ಅದು ಹೋಗಿ ನಿಯೋಗ ತರ ಹೋಗ್ತಾರೆ, ಅಧ್ಯಯನ ಮಾಡ್ಕೊಂಡ್ ಬರ್ತಾರೆ, ಅದಾಗ್ತಾ ಇತ್ತು. ಇಲ್ಲಿ ಎಲ್ಲರೂ ಇಂಡಿವಿಜುವಲ್ ಆಗಿ ಹೋಗ್ತಾ ಇರೋದ್ರಿಂದ ಯಾರ ಮೇಲೂ ಯಾರು ಬೆಟ್ಟು ತೋರ್ಸಂಗಿಲ್ಲ, ಯಾರು ಮಾತಾಡಂಗೂ ಇಲ್ಲ, ಟೀಕೆ ಮಾಡ್ಲಿಕ್ಕೂ ಅವಕಾಶಗಳಿಲ್ಲ. ಆದಾಗ್ಲೂ ಕೂಡ ಬಿಜೆಪಿಗರು ಟೀಕೆ ಮಾಡ್ಬೇಕಾದ್ರೆ ಸ್ವಾಗತ ಮಾಡ್ತೀನಿ, ಟೀಕೆ ಮಾಡ್ಲಿ. ಯಾಕಂದ್ರೆ ಕರ್ನಾಟಕಕ್ಕೆ
ಕೇಂದ್ರ ಸರ್ಕಾರದಿಂದ ನಮ್ಗೆ ಯಾವುದೇ ಮೇಕೆದಾಟು ಯೋಜನೆಗೆ ಅನುಮತಿ ಸಿಕ್ಕಿಲ್ಲ, ಮಾದಾಯಿ ಯೋಜನೆಗೆ ಅನುಮತಿ ಸಿಕ್ಕಿಲ್ಲ, ಭದ್ರಾ ಮೇಲ್ದಂಡೆಗೆ ದುಡ್ಡು ಸಿಕ್ಕಿಲ್ಲ, ಯಾವುದೇ ರೀತಿಯ ಅನುದಾನ ಬರ್ತಾ ಇಲ್ಲ, ತಾರತಮ್ಯ ಆಗ್ತಾ ಇದೆ, ಆರ್ಥಿಕ ತಾರತಮ್ಯ ಆಗ್ತಾ ಇದೆ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ಯಾರು ಬಿಜೆಪಿ ನಾಯಕರು ಧೈರ್ಯವಾಗಿ ಮಾತಾಡಿದ್ರೆ ಅವ್ರನ್ನ ಶಬಾಷಪ್ಪ, ಜನಪ್ರತಿನಿಧಿಗಳಾಗಿ ನಿಮ್ಮನ್ನ ಗೆಲ್ಸಿದ್ಕೆ ಕರ್ನಾಟಕ ಸಾರ್ಥಕ ಆಯ್ತು ಅಂತ ಹೇಳ್ಬೋದು. ಆದ್ರೆ ಆತರ ಯಾರು ಮಾಡಲ್ಲ. ಬಿಜೆಪಿಯ ಶಾಸಕರಾಗ್ಲಿ, ಬಿಜೆಪಿ ಜೆಡಿಎಸ್ ನ 19 ಸಂಸದರಾಗ್ಲಿ ಎಲ್ಲ ನಾಪತ್ತೆ ಆಗಿದ್ದಾರೆ, ನಿಷ್ಕ್ರಿಯ ಆಗಿದ್ದಾರೆ. ಇಡೀ ರಾಜ್ಯದ ಜನನು ನಟರಾಜ್ ಗೌಡ್ರೆ, ಇಡೀ ರಾಜ್ಯದ ಜನನು ಹಂಗೆ ಅನ್ಕೊಳ್ತಾ ಇರೋದು. ಬಜೆಟ್ ಅಧಿವೇಶನ ಮತ್ತೊಂದು ಅಧಿವೇಶನ ನಡೆಯುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚನೆ ಆಗಲ್ಲ. ಅಲ್ಲೂ ಬರೀ ಕುರ್ಚಿ ಕಚ್ಚಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮತ್ತು ವಿರೋಧ ಪಕ್ಷದ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ ಬಿಟ್ರೆ, ಅದ್ರ ಬಗ್ಗೆನೇ ಕೋಲಾಹಲ ಎದ್ದೇಳುತ್ತೆ ಬಿಟ್ರೆ, ರಾಜ್ಯದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಅದು ಕೂಡ ನೀರಲ್ಲಿ ಹೋಮ ಮಾಡ್ದಂಗ ಆಗುತ್ತೆ. ಪೃಥ್ವಿ, ಹಾವೇರಿನಲ್ಲಿ ಮಾನ್ಯ ಕೃಷ್ಣ ಬೈರೇಗೌಡರ ಇಲಾಖೆಯಿಂದ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದಾಗ ಮಾನ್ಯ ಡಿ ಕೆ ಶಿವಕುಮಾರ್, ಮಾನ್ಯ ಸಿದ್ದರಾಮಯ್ಯರು ಖುದ್ದಾಗಿ ನಿಂತು ಹಕ್ಕುಪತ್ರನ ವಿತರಣೆ ಮಾಡಿದ್ರು ಮೊನ್ನೆ, ಡೇ ಬಿಫೋರ್ ಯೆಸ್ಟರ್ಡೇ. ಇದು ಹಳೆ ಸಮಯ ಅಲ್ಲ. ನಾವು ನಿರಂತರವಾಗಿ ಪ್ರತಿದಿನ, ಪ್ರತಿನಿತ್ಯ, ಪ್ರತಿ ಸಮಯ 24/7 ಸರ್ಕಾರ ಕೆಲಸ ಮಾಡ್ತಾ ಇದೆ. ಜನಗಳಿಗೆ ಏನು ಅಗತ್ಯ ಇದೆ ಆ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ನೀವು ನಮ್ದು ಏನೇನ್ ಮಾಡಿದೀರಾ ಅಂತ ನೀವು ಅಭಿವೃದ್ಧಿ ಲಿಸ್ಟ್ ತಗೊಳ್ಳಿ. ನೀವು ಲಿಸ್ಟ್ ಅಲ್ಲಿ ನಿಮ್ಗೆ ಯಾವ್ದು ತಾರತಮ್ಯ ಇದೆ ಅಥವಾ ಯಾವ್ದು ಕೊರತೆ ಅನ್ಸುತ್ತೆ, ಯಾವ್ದು ಲೋಪ ಅನ್ಸುತ್ತೆ, ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿ. ಆ ತರ ನೀವು ಮಾಡೋದಿಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಪ್ರಮುಖವಾಗಿ ನಿಮ್ಮ ನಾಯಕರುಗಳು, ನಿಮ್ಮ ಶಾಸಕರುಗಳು ಕೊಡ್ತಾ ಇರುವಂತ ಹೇಳಿಕೆಗಳಿಂದಲೇ ಗೊಂದಲ ಆಗಿರೋದು. ಶಿವಗಂಗಾ ಬಸವರಾಜ್ ಅವರು ಒಂದ್ ಹೇಳ್ತಾರೆ, ಇಕ್ಬಾಲ್ ಹುಸೇನ್ ಅವರು ಒಂದ್ ಹೇಳ್ತಾರೆ, ಮತ್ತೆ ಸಿದ್ದರಾಮಯ್ಯನವರ ಆಪ್ತ ಬಣದವರು ಒಂದ್ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾರೆ. ಅಲ್ಲೇ ಗೊತ್ತಾಗೋದು ಏನೋ ಒಂದು ಆಗ್ತಾ ಇದೆ, ಕಾಂಗ್ರೆಸ್ ನಲ್ಲಿ ಏನೋ ಡೆವಲಪ್ಮೆಂಟ್ ಆಗ್ತದೆ. ಸದ್ಯಕ್ಕೆ ಅದಕ್ಕೆ ತಾರ್ಕಿಕ ಅಂತ್ಯ ಆಗುತ್ತಾ ಇಲ್ವಾ ಅನ್ನುವಂಥದ್ದಕ್ಕೆ ಒಂದು ಪ್ರಶ್ನೆಗೆ ಉತ್ತರನೇ ಸಿಗ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಪೃಥ್ವಿರಾಜ್ ಏನ್ ಗೊತ್ತಾ, ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ತೀರ್ಮಾನ, ರಾಹುಲ್ ಗಾಂಧಿ ಖರ್ಗೆ ಸಾಹೇಬರ ತೀರ್ಮಾನ ಅಂತಿಮ ಅಂತ ಹೇಳ್ಬಿಟ್ಟವ್ರೆ. ಹಾಗಾಗಿ ಮಿಕ್ಕಿದವ್ರು ಯಾರೇ ಏನ್ ಹೇಳಿಕೆ ಕೊಟ್ಟರು ಅವ್ರ ವೈಯಕ್ತಿಕ ಹೇಳಿಕೆ ಆಗುತ್ತೆ. ಅದ್ಮೇಲೆ ಯಾವ ಇಂಪ್ಯಾಕ್ಟ್ ಸರ್ಕಾರದ ಮೇಲಾಗ್ಲಿ, ಪಕ್ಷದ ಮೇಲಾಗ್ಲಿ, ಕಾರ್ಯಕರ್ತರಲ್ಲಾಗ್ಲಿ, ಜನಸಾಮಾನ್ಯರಲ್ಲಿ ಗೊಂದಲ ಇರಲ್ಲ. ಗೊಂದಲ ಮಾತ್ರ ಬಿಜೆಪಿ ನಾಯಕರಲ್ಲಾಗುತ್ತೆ. ತಳಮಳ ಆಗ್ತದೆ. ಬಿಜೆಪಿ ನಾಯಕರಿಗೆ ಅಸ್ತೂರ ಇರಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು. ಯಾಕಂದ್ರೆ ಅವರು ಮೊದಲು 2 ಬಾರಿ ಮುಖ್ಯಮಂತ್ರಿ ಆದಾಗ್ಲಿ 2019ರಿಂದ 23ವರೆಗೆ 3 ಮುಖ್ಯಮಂತ್ರಿ, 2008ರಿಂದ 13ವರೆಗೆ 3 ಮುಖ್ಯಮಂತ್ರಿ ಇತ್ತು. ಆ ತರ ಅಭದ್ರತೆ ಇರಬೇಕು ಅಂತ ತಿಳ್ಕೊಂಡವ್ರೆ. ಆ ತರ ಅಭದ್ರತೆ ಆಗಕ್ಕೆ ಸಾಧ್ಯ ಇಲ್ಲ. ಸರ್ಕಾರ 5 ವರ್ಷ ಇರುತ್ತೆ. ಮುಂದಿನ 5 ವರ್ಷಕ್ಕೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಮುಂದಿನ 5 ವರ್ಷ 2038ಕ್ಕೆ ಮಾತ್ರ ಬಿಜೆಪಿ ಕನ್ಸ್ ಕಾಣ್ಬೋದು. ಅಲ್ಲಿವರೆಗೂ ಬಿಜೆಪಿ ಕರ್ನಾಟಕದಲ್ಲಿ ಮುದುರಿದ ತಾವರೆ. ಸೊ ಹಂಗಾಗಿ ಅದನ್ನ ಕೇಳಂಗೆ ಇಲ್ಲ. ನಟರಾಜ್ ಗೌಡ್ರೆ, ಈಗ ಸಮರ್ಥನೆ ಮಾಡ್ಕೊಳ್ಬೇಕು, ಮಾಡ್ತಾ ಇದೀರಾ. MG ಮಹೇಶ್ ಅವರೇ, ಮಹದೇವಪ್ಪ ಅವರ ಸ್ಟೇಟ್ಮೆಂಟ್ ಚೆನ್ನಾಗಿದೆ. ಬಾಲವೇ ನಾಯಿಯನ್ನ ಅಲ್ಲಾಡ್ಸೋದು ಹೇಗೆ ಅಂತ, ಅದ್ ಯಾರಿಗೆ, ಯಾವ ಕಾರಣಕ್ಕೋಸ್ಕರ ಉತ್ತರ ಕೊಡ್ತಾ ಇದ್ದಾರೆ ಗೊತ್ತಿಲ್ಲದೆ ಇರುವಂತ ವಿಚಾರ ಏನಲ್ಲ. ಹೌದು, ಒಳ್ಳೆ ಪ್ರಶ್ನೆ ನೀವು ಹೇಳಿದ್ರಿ. ಒಂದು ಮಹದಾಯಿ ಮತ್ತೆ ಆಲ್ಮಟ್ಟಿ ಬೇರೆ ಎಲ್ಲ ಹೇಳಿದ್ರು ಇವರು. ಇವೆಲ್ಲಕ್ಕೂ ಆಸ್ಟ್ರೇಲಿಯಾ ಪ್ರವಾಸಕ್ಕೂ ನಂಗೂ ಗೊತ್ತಿಲ್ಲ. ಬಹುಶಃ ನಮ್ಮ ಗೌಡ್ರು ಹೇಳ್ಬೇಕು, ನಟರಾಜ್ ಗೌಡ್ರು ಈ ಎಲ್ಲಾ ಚರ್ಚೆ ಮಾಡಕ್ ಬಹುಶಃ ಅಲ್ಲಿಗೆ ಹೋಗ್ತಿರ್ಬೋದು. ಬಹುಶಃ ಕರ್ನಾಟಕದಲ್ಲಿ ಹೇಗೆ ಅಣೆಕಟ್ಟು ಕಟ್ಟಬೇಕು, ಕರ್ನಾಟಕದಲ್ಲಿ ಹೇಗೆ ಇದೆಲ್ಲ ಮಾಡ್ಬೇಕು, ನೀರಾವರಿ ಯೋಜನೆಯನ್ನ ಆಸ್ಟ್ರೇಲಿಯಾದಲ್ಲಿ ಹೋಗಿ ಚರ್ಚೆ ಮಾಡ್ಬೋದು ಕಾಂಗ್ರೆಸ್ಸಿಗರು. ಆದ್ರೆ ಇವತ್ತು ಒಂದು ಮಹದೇವಪ್ಪನವರು ಇವತ್ತು ಮಹದೇವಪ್ಪನವರ ಹೇಳಿಕೆ, ಅದ್ರ ಅರ್ಥ ಏನಂತಂದ್ರೆ, ಒಂದು ದುರ್ಬಲವಾಗಿರ್ತಕ್ಕಂಥ ಒಂದು ಹೈಕಮಾಂಡ್ ಅಂತ. ಅರ್ಥ ಏನು? ಬಾಲ ನಾಯಿಗೆ ಅಲ್ಲಾಡ್ಸತ್ತೋ, ನಾಯಿ ಬಾಲ ಅಲ್ಲಾಡ್ಸತ್ತೋ ಅಂದ್ರೆ ಅರ್ಥ ಏನು? ಒಬ್ಬ ಇನ್ಕಾಂಪಿಟೆಂಟ್, ಜನರಿಂದ ತಿರಸ್ಕಾರ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ನೇತೃತ್ವದ ನಿರ್ಧಾರ ನಾಯಕರ ಬಗ್ಗೆ ಹೇಳ್ಬೋದು. ಯಾಕಂದ್ರೆ ವಿಜಯನ ಚೇಂಜ್ ಮಾಡಕ್ ಆಗ್ತಾ ಇಲ್ವಲ್ಲ. ವಿಜಯನ ಚೇಂಜ್ ಮಾಡಕ್ಕೆ ಒದ್ದಾಡ್ತಾ ಇದೀರಿ. ಫಸ್ಟ್ ಟೈಮ್ MLA ನ ರಾಜ್ಯಾಧ್ಯಕ್ಷ ಮಾಡಿದ್ದೀರಿ. ನಾಗಪುರದವ್ರಿಗೆ ಹಿಡಿತಾ ಇಲ್ಲ. ಇವತ್ತು MG ಮಹೇಶ್ ಅವರೇ, ಅವರು ಅದನ್ನೇ ಪ್ರಶ್ನೆ ಮಾಡ್ತಾರೆ. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದು ಅದೇ ಪ್ರಶ್ನೆ ಇದೆ. ಈಗ ವಿಜೇಂದ್ರ ಅವ್ರನ್ನ ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ದೇ ಬಂತು. ಎಲ್ಲರೂ ಕೂಡ ಸಾಕಷ್ಟು ಅರಸಾಹಸ ಪಡ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಬಣ ರಾಜಕೀಯ ಆಗ್ತಾ ಇದೆ. ಹೈಕಮಾಂಡ್ ಅಲ್ಲೂ ಕೂಡ ವೀಕ್ ಇದೆಯಾ ಅನ್ನುವಂಥದ್ದೇ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರದ್ದು ಯಾಕೆ ಕ್ಲಾರಿಟಿ ಕೊಡಲ್ಲ ಹಾಗಾದ್ರೆ ಅವರು? ಯಾವ ಹೈಕಮಾಂಡ್ ಇದೆ ಇಲ್ಲಿ? ಹೈಕಮಾಂಡ್ ಏನು ಅಂತ ಭಾರತ ಜನ ಗೊತ್ತಾಗಿದೆ. ಬಿಜೆಪಿ ಹೈಕಮಾಂಡ್ ಚೆನ್ನಾಗಿರೋದಕ್ಕೋಸ್ಕರ ಈ ದೇಶದ 20 ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇದೀವಿ ನಾವು. ದೇಶದ ಪಾರ್ಲಿಮೆಂಟ್ ಅಲ್ಲಿ ಇದೀವಿ, ರಾಜ್ಯಸಭೆಯಲ್ಲಿ ಇದೀವಿ, 1700 ಜನ ಶಾಸಕರಿದ್ದೀವಿ, 20 ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡೋದ್ರಲ್ಲೂ ವ್ಯತ್ಯಾಸ ಇಲ್ವಾ? ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ನಿಮ್ಗೆ. ನಾಗಪುರದವ್ರನ್ನ ಮಾತು ಕೇಳ್ತಾ ಇಲ್ಲ ಕರ್ನಾಟಕದ ಬಿಜೆಪಿ. ಅಲ್ಲ, ಸಿಂಪಲ್. ಆಕ್ಚುಲಿ ನಟರಾಜ್ ಗೌಡ್ರೆ,
ಇಷ್ಟು ದಿನಗಳ ಕಾಲ ಆಲ್ಮೋಸ್ಟ್ 2.5 ವರ್ಷದ ವಿಚಾರ ಚರ್ಚೆ ಆಗ್ತಾ ಇತ್ತು. 2.5 ವರ್ಷದ ವಿಚಾರ ಚರ್ಚೆ ಆದ ಬಳಿಕ ಆಲ್ಮೋಸ್ಟ್ 3 ತಿಂಗಳಾಯ್ತು. ಯಾಕೆ ಒಂದು ಕ್ಲಾರಿಟಿಯನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ಸಿದ್ದರಾಮಯ್ಯನವ್ರನ್ನು DK ಶಿವಕುಮಾರ್ ಅವ್ರನ್ನು ಒಂದ್ ಕಡೆ ಕೂರಿಸ್ಕೊಂಡು ಏನೋ ಒಂದು ತೀರ್ಮಾನನಾದ್ರೂ ಮಾಡ್ಬೋದಲ್ಲ? ಯಾಕೆಂದ್ರೆ ನಿಮ್ಮ ಹಿರಿಯ ನಾಯಕರುಗಳೇ ಮಾತನಾಡ್ತಾ ಇದ್ದಾರೆ. ದೇಶಪಾಂಡೆ ಅವರು ಸೇರಿದಂತೆ RB ತಿಮ್ಮಾಪುರ್ ಅವರಾಗಿರ್ಬೋದು, KH ಮುನಿಯಪ್ಪ ಅವರಾಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಸೀನಿಯರ್ಸ್ ಲೀಡರ್ಸ್ ಅವರೇ ಹೇಳ್ತಾ ಇದ್ರೆ ಒಂದು ಕ್ಲಾರಿಟಿ ಕೊಟ್ಬಿಡ್ರಪ್ಪ, ಕ್ಲಿಯರ್ ಆಗ್ಬಿಡುತ್ತೆ ಅಂತ. DMK ಕಾಂಗ್ರೆಸ್ ರಿಜೆಕ್ಟ್ ಮಾಡಿದೆ, ತೃಣಮೂಲ್ ಕಾಂಗ್ರೆಸ್ ರಿಜೆಕ್ಟ್ ಮಾಡಿದೆ, ಅಸ್ಸಾಂನ ಮಾಜಿ ಕಾಂಗ್ರೆಸ್ ಅಧ್ಯಕ್ಷ ಸರ್ ನಮ್ ರಾಜ್ಯದೇ ಮಾತಾಡೋಣ ಬಿಡಿ ಸರ್, ನಮ್ ರಾಜ್ಯದೇ ಮಾತಾಡೋಣ. ನಟರಾಜ್ ಗೌಡ್ರ ನಾನು ಒಂದು ಪ್ರಶ್ನೆ ಕೇಳಿದೆ, ಹೈಕಮಾಂಡ್ ಯಾಕೆ ಒಂದು ಕ್ಲಾರಿಟಿ ಕೊಡೋ ಕೆಲಸ ಮಾಡ್ತಾ ಇಲ್ಲ ಅಂತ? ಇದೇ ಕ್ಲಾರಿಟಿ ಇಷ್ಟೇನೆ. ಇವತ್ತಿರೋರು ಏನ್ ಸ್ಥಿತಿ ಇದೆ ಇದೇ ಕ್ಲಾರಿಟಿ. ಇದಕ್ಕಿಂತ ಮುಂಚೆ ದೊಡ್ಡ ಕ್ಲಾರಿಟಿ ತಕ್ಷಣಕ್ಕೆ ಯಾವ್ದು ಬರೋದಿಲ್ಲ. ಯಾರೇ ಏನೇ ಹೇಳಿಕೆ ಕೊಟ್ರು ಅದಕ್ಕೆ ಲೆಕ್ಕ ಬರೋದಿಲ್ಲ, ಅದು ಯಾವ್ದ್ರ ಮೇಲೂ ಇಂಪ್ಯಾಕ್ಟ್ ಆಗೋದಿಲ್ಲ. ಸರ್ಕಾರ ಒಳ್ಳೆ ಆಳ್ವಿಕೆ ಕೊಡಬೇಕು, ತಾವು ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯನ್ನ ಈಡೇರಿಸಬೇಕು, ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಟ್ಟಾಗಿ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದವರು ಕೈ ಜೋಡಿಸಿದ್ರೆ, ಕೇಂದ್ರ ಸರ್ಕಾರದಿಂದ ಅನುದಾನ ತಗೊಂಡ್ರೆ ಕರ್ನಾಟಕ ರಾಜ್ಯವನ್ನ ಸೂಪರ್ ಆಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬಹುದು. ಕೇಂದ್ರದ ಆರ್ಥಿಕ ಅನ್ಯಾಯದ ನಡುವೆಯೂ ಕೂಡ ಕರ್ನಾಟಕ ರಾಜ್ಯ ಜಾಬ್ ಕ್ರಿಯೇಷನ್ ನಂಬರ್ 1 ಇದೆ, ಇನ್ವೆಸ್ಟ್ಮೆಂಟ್ ಅಲ್ಲಿ ನಂಬರ್ 2 ಇದೆ, ಟ್ಯಾಕ್ಸ್ ಕಲೆಕ್ಷನ್ ನಂಬರ್ 2 ಇದೆ, ವುಮೆನ್ ಎಂಟರ್ಪ್ರೈಸಸ್ ಅಲ್ಲಿ ನಂಬರ್ 1 ಇದೆ, ತಲಾ ಆದಾಯದಲ್ಲಿ ನಂಬರ್ 1 ಇದೆ, 2,04,000 ರೂಪಾಯಿ ಆಗಿದೆ. ಸೊ ಈ ರೀತಿಯಾಗಿ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಇದನ್ನ ಗೊಂದಲದಲ್ಲೂ ನಾವೇ ನಂಬರ್ 1 ಇದೀವಿ, ರಾಜಕೀಯದ ಗೊಂದಲದಲ್ಲೂ ಕೂಡ ನಾವೇ ನಂಬರ್ 1 ಇದೀವಿ. ಮಹೇಶ್ ಅವರೇ, ಇಲ್ಲಿ ಪ್ರಮುಖವಾಗಿ ಓಕೆ ಇವರಿಬ್ಬರ ನಡುವೆ ಕ್ಲಾರಿಟಿ ಇದೆ ಅಂತ ಹೇಳ್ತಾ ಇರ್ಬೋದು, ಇಲ್ಲ ಅಂತಲ್ಲ. ಆದ್ರೆ ಅದೇ DK ಶಿವಕುಮಾರ್ ಅವರು ಕಷ್ಟ ದುಃಖ ದುಮ್ಮಾನ, ನಾನು ರಾಜಕೀಯ ಮಾಡ್ಲಿಕ್ಕೋಸ್ಕರನೇ ದೆಹಲಿಗೆ ಬಂದಿರೋದು, ಇಲ್ಲೇನ್ ಗಾಳಿ ಕುಡ್ಕೊಂಡು ಹೋಗಕ್ಕಲ್ಲ ದಿಲ್ಲಿಯಲ್ಲಿ ಅಂತ, ಇದನ್ನೇನ್ ಅನ್ಕೊಬೇಕು? ಹಾಗಾದ್ರೆ ಇದೊಂದು ಕ್ಲಾರಿಟಿ ಅನ್ಕೊಬೇಕಾ? ಉಲ್ಬಣ ಆಗಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಉಲ್ಬಣ ಆಗ್ಬಿಟ್ಟಿದೆ ಕಾಂಗ್ರೆಸ್ಸಿನ ಬಣ ರಾಜಕೀಯ ಅಂತಂದ್ರೆ, ಅವ್ರು ಒಮ್ಮೆ ಹೇಳಿದ್ರಲ್ಲ, ನಾನು ಒದ್ದು ಅಧಿಕಾರವನ್ನ ತೆಗೆದುಕೊಳ್ಬೇಕು ಅಂತ SM ಕೃಷ್ಣ ಕಾಲದಲ್ಲಿ ಹೇಳಿದ್ರು ಅಂತೇಳಿ. ಬಹುಶಃ ಆ ದಿನಗಳು ಕರ್ನಾಟಕಕ್ಕೆ ಬಂದ್ರು ಆಶ್ಚರ್ಯ ಇಲ್ಲ. ಇವತ್ತು ಏನ್ ಕಾಂಗ್ರೆಸ್ಸಿಗರು ಸಾಧನೆ ಮಾಡಿರೋಂಥದ್ದು, ರಾಜ್ಯವನ್ನ 8 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಿರ್ದೊಂದು ಸಾಧನೆ, ಭ್ರಷ್ಟಾಚಾರ ಮಾಡೋದೊಂದು ಸಾಧನೆ, ಕೋಮು ರಾಜಕಾರಣ ಮಾಡೋದೊಂದು ಸಾಧನೆ, ಲೂಟಿ ಹೊಡೆದಿದ್ದ ಸಾಧನೆ, SC STಗಳ ಹಣ ಹೊಡೆದಿದ್ದು ಸಾಧನೆ, ವಾಲ್ಮೀಕಿ ನಿಗಮದ ಪಾಪ ಆ ದುಡ್ಡನ್ನ ಪಿಕ್ ಪಾಕೆಟ್ ಮಾಡಿದ್ದು ಸಾಧನೆ. ಯಾವುದು ಇವರು ಸಾಧನೆ ಮಾಡಿರೋಂಥದ್ದು? ಇವ್ರು ಹೇಳ್ತಾರ ನಟರಾಜ್ ಗೌಡ್ರು, ಇವತ್ತು ಕಡೆಯಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈ ಎಲ್ಲಾ ಯಾರು ನಿಗಮ ಮಂಡಳಿ ಅಧ್ಯಕ್ಷರುಗಳಿಗೆ ಅವ್ರನ್ನ ಮೇಲ್ದರ್ಜೆಗೆ ಏರಿಸಿದ್ರು. ಎಲ್ಲಿಗೆ ಏರಿಸಿದ್ರು? ಅವ್ರನ್ನ ಕ್ಯಾಬಿನೆಟ್ ರ್ಯಾಂಕ್ ಅನ್ನ ಕೊಟ್ರು, 54 ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಅನ್ನು ಕೊಟ್ರು. ಇನ್ ಮಿಕ್ಕಿದವ್ರಿಗೆ ತೃಪ್ತಿ ಪಡಿಸ್ಬೇಕಾಗಿದೆ. ತೃಪ್ತಿ ಪಡಿಸುವ ಸಲುವಾಗಿ ಈ ಒಂದು ವಿದೇಶಿ ಯಾತ್ರೆ, ಅಲ್ಲಿ ಹೋಗ್ಬಿಟ್ಟು ಅವರಿಗೆ ರಾಜಕೀಯ ಅವರಿಗೆ ಶಾಸಕರುಗಳಿಗೆ ರಾಜಕೀಯ ಇಂದ್ರಿಯ ಸುಖವನ್ನ ಕೊಡಕ್ಕೆ ಇವ್ರು ಮಾಡ್ತಿರುವಂತ ಕೆಲಸ. ಓಕೆ, ನಟರಾಜ್ ಗೌಡ್ರೆ, ಕೊನೆಯದಾಗಿ ಬಿಜೆಪಿ 12 ಶಾಸಕರು ನೀವು ಹೇಳ್ತಿದ್ರಲ್ಲ, ಅಲ್ಲ ಬಿಜೆಪಿ 12 ಶಾಸಕರು ಅದೆಲ್ಲೆಲ್ಲಿ ತಗೊಂತಾ ಇದ್ರು ಗೊತ್ತಿಲ್ಲ ನನಗೆ. ಬಟ್ ಈ ವಿಷಯದಲ್ಲಿ ಮಹೇಶ್ ಅವರು ಮತ್ತೆ ಬಿಜೆಪಿ ನಾಯಕರು ಹೇಳ್ಬೇಕು, ಅದು ಏನೇನ್ ಕೊಡ್ತಾರೆ, ಯಾರ್ಯಾರು ಕೊಡ್ತಾರೆ ಅಂತ. ಎಫ್ಸ್ಟೀನ್ ಫೈಲ್ ಅಲ್ಲಿ ಇವತ್ತು ಬಿಜೆಪಿಯ ಕೇಂದ್ರದ ಮಂತ್ರಿ ಹೆಸರಿದೆ. ಎಫ್ಸ್ಟೀನ್ ಫೈಲ್ ಅಲ್ಲಿ ಯಾರ್ಯಾರು ಏನೇನ್ ತಗೊಂಡ್ರು ಇದರಲ್ಲಿ ಅಂತ ನೀವೇ ಹೇಳ್ಬಿಟ್ಟಿದ್ದೆ ರಾಷ್ಟ್ರಕ್ಕೆ. ನಾನು ಊಹಾಪೋಹದಲ್ಲಿ ಕಟ್ಟುಕಟ್ಟೆಗಳಲ್ಲ, ಅಂಕಿಅಂಶದಲ್ಲಿ ಹೇಳಬಲ್ಲೆ. ಅಂಕಿಅಂಶದಲ್ಲಿ ಬಿಜೆಪಿ ನಾಯಕರು ರಘುಪತಿ ಭಟ್, ಆಲಪ್ಪ, CC ಪಾಲೇಮಾರ್ ಬಿಡಿ ಸರ್, ಎಲ್ಲೆಲ್ಲೋ ಹೋಗ್ತಾ ಇದೀವಿ. ಅಲ್ಲ ರಾಜ್ಯ ನೋಡಿದೆ ಬಿಡಿ, ಯಾರ್ಯಾರು ಏನೇನ್ ಮಾಡಿದ್ದಾರೆ, ಯಾವ್ಯಾವ ರೀತಿಯ ಮಾನ ಮರ್ಯಾದೆಯನ್ನ ಕಳ್ಕೊಂಡಿದ್ದಾರೆ ಅಂತ. ಬಟ್ ರಾಜ್ಯದ ಆಡಳಿತ ಯಂತ್ರ ಕುಸಿದಲೇ ಇದ್ರೆ ಸಾಕು ಅಂತ ಅಷ್ಟೇ. ಈ ಜಟಾಪಟಿಯ ನಡುವೆ ವಾಸ್ತವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ಲಿ ಅನ್ನುವಂಥದ್ದಷ್ಟೇ ನಮ್ಮ ಕಳಕಳಿ ಇರುವಂಥದ್ದು. ಧನ್ಯವಾದ ನಟರಾಜ್ ಗೌಡ್ರೆ, ಹಾಗೆ ಮಹೇಶ್ ಅವರ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ಸೊ ವೀಕ್ಷಕರೇ, ಇಲ್ಲಿ ಪ್ರಮುಖವಾಗಿ ಫಾರಿನ್ ಟೂರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಂತೂ ಚರ್ಚೆ ಆಗ್ತಾ ಇದೆ. ಅದಕ್ಕೆ ವಿರಾಮ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ನವರು ಕೂಡ ಮಾಡ್ತಾ ಇಲ್ಲ. ಸಿಕ್ಕಿದ್ದ ಅಸ್ತ್ರ ಬಿಜೆಪಿಯವರು ಇದನ್ನೇ ಉಪಯೋಗಿಸ್ತಾ ಇದ್ದಾರೆ, ಬಾಣವನ್ನ ಬಿಡ್ತಾ ಇದ್ದಾರೆ. ನೋಡೋಣ ರಾಜ್ಯ ರಾಜಕೀಯ ಇನ್ನು ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.